ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಬರ್ರಿ ನಾವು ಇವತ್ತು ಮಾಡೋಣ ಎಗ್ ರೈಸ್. ಎಗ್ ರೈಸ್ ಹೆಂಗೆ ಮಾಡೋಂತ ತೋರಿಸ್ನು ಬರ್ರಿ. ಈಗ ನೋಡ್ರಿ ನಾವು 5 ತತ್ತಿ ತೊಗೊಂಡಿವ್ರಿ. ಹಿಂಗೆ 5 ತತ್ತಿ ನಾವು ಈ ಥರ ಒಂದೊಂದು ಹೊಡ್ಕೊಂಡು ಒಂದು ಬುಟ್ಟ ಹಾಕ್ಕೋಬೇಕ್ರಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಸಣ್ಣ ಉಪ್ಪು ಐತೆ ನೋಡ್ರಿ, ಉಪ್ಪು ಹಾಕ್ಕೊಂಡ್ರಿ. ಉಪ್ಪು ಹಾಕ್ಕೊಂಡು ಹಿಂಗೇನು ಬಿಟ್ರೈತೆ ಆ ಬಿಟ್ರಲ್ಲ ಅವೆಲ್ಲ ಇದನ್ನು ಹೊಡ್ಕೊಂಡು ಮಸ್ತಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನು ಪೂರ್ತಿ ಎಲ್ಲ ಉಪ್ಪು ಅದಕ್ಕೆ ಹಿಡಿಬೇಕು, ಅದೆಲ್ಲ ಮಿಕ್ಸ್ ಆಗ್ಬೇಕ್ರಿ ಪೂರ್ತಿ. ಹಿಂಗೆ 1 ನಿಮಿಷ 2 ನಿಮಿಷ ತನಕ ಹಿಂಗೆ ಮಾಡಿರಿ, ಪೂರ್ತಿ ಎಲ್ಲ ಮಿಕ್ಸ್ ಆಕೈತಿ. ಅದಾದ ನಂತರ ಇದನ್ನು ಗ್ಯಾಸ್ ಚಾಲು ಮಾಡಿ ಒಂದು ಬುಟ್ಟಿ ಇಟ್ಕೊಂಡೀನಿ ನೋಡ್ರಿ. ಈಗ ಅದಕ್ಕೆ ಒಂದೂವರೆ 2 ಟೇಬಲ್ ಸ್ಪೂನ್ ದೊಡ್ಡ ಚಮಚಲ್ಲಿ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡೇನಿ ನೋಡ್ರಿ. ಎಣ್ಣೆ ಕಾಯೋಣ, ಅದಕ್ಕೆ 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಿ ರೀ. ಆ 2 ಉಳ್ಳಾಗಡ್ಡಿ ಆ ಎಣ್ಣೆಗೆ ಹಾಕ್ಕೊಳತ್ತೇನೆ ನೋಡ್ರಿ. ಈಗ ಇದನ್ನು ಮಸ್ತಂಗೆ ತಿರುವಾಡ್ಕೋಬೇಕ್ರಿ. ಹಿಂಗೆ ಇದನ್ನು ಒಂದು 2 ನಿಮಿಷ ಹಿಂಗೆ ತಿರುವಾಡ್ಕೋಬೇಕ್ರಿ. ಇದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪು ಆಗ್ಬೇಕ್ರಿ. ಇದು ಭಾಳ ಅತಿ ಕೆಂಪಾಗಾರ, ಸ್ವಲ್ಪ ಮೀಡಿಯಮ್ ಕೆಂಪು ಆಗ್ಬೇಕ್ರಿ. ಇದು ಈ ಥರ ಆಗ್ಬೇಕು ನೋಡ್ರಿ. ಈ ಥರ ಆಯ್ತು ನೋಡ್ರಿ. ಹಂಗೆ ಇನ್ನೊಂದು ಹೇಳ್ಬೇಕಂದ್ರೆ ರೀ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ವಿಡಿಯೋ ಹಾಕ್ತಿರ್ತೀವಿ, ನೋಡಿರಿ, ಸಪೋರ್ಟ್ ಮಾಡಿರಿ. ಈಗ ಒಂದು ಸ್ಪೂನ್, ಒಂದು ಚಮಚೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೀನಿ ರೀ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದನ್ನೂ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. 1 ಸ್ಪೂನ ಚಿಲ್ಲಿ ಪೌಡ್ರ್, ಆಮೇಲೆ 1 ಸ್ಪೂನ ಗರಂ ಮಸಾಲ, ಒಂದು ಅರ್ಧ ಸ್ಪೂನ ಧನಿಯಾ ಪೌಡ್ರ್. ಇದನ್ನೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಉಪ್ಪು ಹಾಕೋದ್ರಿ. ಇದು ಮಸಾಲೆಗೆ, ತತ್ತಿ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀವಿ ರೀ. ಇದು ಮಸಾಲೆ ಎಲ್ಲ ಮಿಕ್ಸ್ ಆಗೋಣ. ನಾವೇನು ತತ್ತಿ ಹೊಡೆದು ಇಟ್ಕೊಂಡಿದ್ದಿರಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಗ್ಯಾಸ ಲೋ ಫ್ಲೇಮ್ ಇಡ್ರಿ, ಕಡಿಮೆ ಇಡ್ರಿ. ಕಡಿಮೆ ಇಟ್ಟು ಇದನ್ನು ಕಂಟಿನ್ಯೂ ತಿರ್ಕೋಬೇಕ್ರಿ, ಕಂಟಿನ್ಯೂ ತಿರುಗಾಡ್ಬೇಕ್ರಿ. ಇದನ್ನು ಇಲ್ಲಾಂದ್ರೆ ಹೊತ್ತತೈತಿ ರೀ ಪಾಟ್ನ. ಇದು ತತ್ತಿ ತೆಳಗೆ ಹಿಡ್ಕೋತೈತಿ ರೀ. ಕಂಟಿನ್ಯೂ ತಿರ್ಗಿಸೋತಾ ಇರ್ಬೇಕ್ರಿ, ಇದು ಗಟ್ಟಿ ಆಗೋ ತನಕ. ಇದನ್ನು ಹಂಗೆ ತಿರ್ಗಿಸೋತಿದ್ರೆ ಹಂಗೆ ಹೊಡಿತೈತ್ರಿ. ಅದು ಹಿಂಗೆ ತಿರ್ಕೋತಾ ಇರ್ಬೇಕ್ರಿ ಅಂತ ಪೂರ ಆಗೋ ತನಕನೂ. ನೋಡಿ ಫ್ಲೇಮ್ ಕಮ್ಮಿ ಇಟ್ಕೋ, ಜಾಸ್ತಿ ಹಿಡ್ಕೊಂಡು ಮಾಡ್ಬೋದು ರೀ. ಒಂದು 2 ನಿಮಿಷ ತಿರುವಾನ ಈ ಥರ ರೆಡಿ ಆಕೈತೆ ನೋಡ್ರಿ. ಈ ಥರ ರೆಡಿ ಆಗೋಣ. ನಾವು ರೈಸ ಮಾಡಿ ಇಟ್ಕೊಂಡಿದ್ದೀವಿ ರೀ. ಈ ಥರ ಮಸಾಲೆ ರೈಸ್ ರೆಡಿ ಮಾಡ್ಕೊಂಡು ಅದನ್ನು ಹಾಕ್ಕೊಳತ್ತಿದ್ದೀವಿ ರೀ. ಇದಕ್ಕೆ ವೈಟ್ ರೈಸು ಹಾಕೋಬೋದು ನೀವು, ಏನು ಸಮಸ್ಯೆ ಇಲ್ಲ. ಯಾವ ರೈಸ್ ಇದ್ದರೂ ಹಾಕ್ಕೊಂಡ್ರೆ ನಡಿತೈತಿ. ನಾವು ಸ್ವಲ್ಪ ಡಿಫ್ರೆಂಟ್ ಇರಲತ್ತೇಳಿ ಮಸಾಲೆ ರೈಸ್ ಹಾಕ್ಕೊಂಡ್ರೆ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ, ಒಂದು ಅರ್ಧ ಸ್ಪೂನ ಧನಿಯಾ ಪೌಡ್ರ, ಒಂದು ಅರ್ಧ ಸ್ಪೂನ ಇದನ್ನು ರೀ ಗರಂ ಮಸಾಲ, ಒಂದು ಸ್ವಲ್ಪ ಸೋಯಾ ಸಾಸ, ಸ್ವಲ್ಪ ಚಿಲ್ಲಿ ಸಾಸ್, ಇಷ್ಟು ಹಾಕ್ಕೊಂಡೋದು ರೀ. ನಿಮಗೆ ಬೇಕಂದ್ರೆ ಇದಕ್ಕೆ ಇನ್ನೂ ಒಂದು ಆ್ಯಡ್ ಮಾಡ್ಕೊರಿ. ಏನು ಟೊಮ್ಯಾಟೊ ಸಾಸ್ ಒಂದು ಹಾಕ್ಕೊಡ್ರಿ, ನಡಿತೈತಿ. ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿರಿ ಸರಿಯಾಗಿ. ಇದಕ್ಕೆಲ್ಲ ಮಸಾಲೆ ಹತ್ಬೇಕ್ರಿ, ಹಂಗೆ ಮಿಕ್ಸ್ ಮಾಡ್ಕೊರಿ. ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ತಯಾರಾಕೈತೆ ನೋಡಿರಿ. ಫ್ಲೇಮ್ ನೀವು ಕಡಿಮೆ ಇಟ್ಕೋರಿ, ಜಾಸ್ತಿ ಇಟ್ಕೋರಿ, ನೋಡಿ ಮಾಡ್ಕೊರಿ. ಆಯ್ತು ರೀ. ಈ ರೀತಿ ರೆಡಿ ಆಯ್ತು ನೋಡ್ರಿ. ಲಾಸ್ಟಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ್ರಿ. ಇದನ್ನ ಹಾಕೊಂಡ್ರೆ ಮುಗೀತು ನೋಡ್ರಿ, ನಮ್ದು ಎಗ್ ರೈಸ್ ರೆಡಿ ಆಯ್ತು ರೀ. ಇದಕ್ಕೊಂದು ಸ್ವಲ್ಪ ಟೇಸ್ಟಿಗೆ ಲಿಂಬೆನಕಾಯಿ ಹಿಂಡ್ಕೊಂಬಿಡೋಣ್ರಿ ಮೇಲೆ. ಇದನ್ನು ಹಿಂಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ರೆಡಿ ಆಯ್ತು ನೋಡ್ರಿ ನಮ್ದು ಪೂರ್ತಿ ಎಗ್ ರೈಸ್. ಮನ್ಯಾಗ ತಯಾರು ಮಾಡಿದ ಎಗ್ ರೈಸ್ ರೀ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ತಗೊಂಡು ಇಟ್ಕೊಂಡ್ಬಿಡ್ಬಿಡ್ರಿ. ಇನ್ನೊಂದು ಐಟಮ್ ಐತಿ, ಅದನ್ನೊಂದು ಹೇಳ್ತೀನಿ ಬರ್ರಿ ಹಿಂಗೆ ಮಾಡೋದು. ಇದ್ರ ಜೊತೆ ಒಂದು ತವ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ತತ್ತಿ ಹಿಂಗೆ ಹೊಡ್ಕೋಬೇಕ್ರಿ. ಈ ರೀತಿ ಹೊಡ್ಕೊಂಡು ಹಾಕ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಇಲ್ಲ ಖಾರದ ಪುಡಿ ಹಾಕಿದ್ರೆ ನಡಿತೈತಿ ರೀ. ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪು ಹಾಕ್ಬೇಕ್ರಿ. ಇವೆರಡೂ ಹಾಕಿ ನೋಡಿರಿ, ಈ ಥರ ಡ್ಯಾನ್ಸ್ ಮಾಡ್ಬೇಕ್ರಿ. ಅದು ತತ್ತಿ ಇದನ್ನು ಒಂದು ಸೈಡ್ ಆಗೋಣ. ಹಿಂಗೆ ಹಾಕ್ಕೊಂಡು ತಿಂದರೂ ನಿಮ್ಗೆ ಟೇಸ್ಟ್ ಅನ್ಸತಿ. ನಾ 2 ಕಡೆ ಫ್ರೈ ಮಾಡತ್ತೇನೆ ರೀ. ಇನ್ನು 2 ಕಡೆ ಫ್ರೈ ಮಾಡ್ಕೊಂಡು ಇದಾದ ನಂತರ ಇದನ್ನ ತೆಗೆದು
ಪ್ಲೇಟ್ ಮ್ಯಾಲೆ ಹಾಕೊಂಬಿಡ್ರಿ. ಬರ್ರಿ, ಈ ಥರ ಆಗೈತೆ ನೋಡಿರಿ ನಮ್ದು ಎಗ್ ರೈಸ್. ನೋಡಿರಿ ಲುಕ್ ಯಾವ ಥರ ಐತೆ ಅಂತೇಳಿ. ಇದನ್ನು ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ ಬರ್ರಿ ನಾ ಈಗ ನಿಮಗೆ. ಇದು ನೋಡಿರಿ ನಾವು ಮಾಡಿದ ಎಗ್ ರೈಸ್. ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ. ಮಸ್ತ್ ಆಗೈತೆ ರೀ, ಮಸ್ತ್. ನೀವು ಮಾಡ್ಕೊರಿ, ಮಸ್ತ್ ಆಗೈತೆ ರೀ.